ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ವೀಕ್ಷಕರೇ, ಈ ಮಳೆಗಾಲ ಶುರುವಾಯಿತು ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲಲ್ಲೂ ಕೂಡ ಆರೋಗ್ಯವರ್ಧಕ ಹಾಗೆಯೇ ಔಷಧಿಯುಕ್ತ ಗಿಡಮೂಲಿಕೆಗಳು ಸುತ್ತಮುತ್ತ ಕೂಡ ಬೆಳ್ಕೊಳ್ಳುತ್ತೆ. ಇಂಥದ್ದೇ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಇವತ್ತು ಆರೋಗ್ಯವರ್ಧಕ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವೀಣಾ ವಿಜಯ್. ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್, ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಒಂದು ಔಷಧಿಯುಕ್ತ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಹೆಚ್ಚಾಗಿ ಏನಾದರೂ ಒಂದು ಔಷಧಿಯುಕ್ತ ರೆಸಿಪಿ ಅಂತ ಹೇಳಿದ್ರೆ ಅದನ್ನು ಮೊಟ್ಟ ಮೊದಲಿಗೆ ನೆನಪು ಬರೋದೇ ನಿಮ್ಮ ಹೆಸರು. ಯಾಕೆ ಅಂತ ಹೇಳಿದ್ರೆ ಏನಾದರೂ ಅದರಲ್ಲಿ ಔಷಧೀಯ ಗುಣ ಇರೋವಂಥದ್ದೇ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಿದ್ದೀರಿ. ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಿಮಗೆ 2 ಗಂಜಿ ಮಾಡಿಕೊಡ್ತೇನೆ. ಗಂಜಿ? ಗಂಜಿ. ಹಾಂ. ಒಂದು ಮೇಥಿ ಗಂಜಿ, ಮೆಂತ್ಯ ಗಂಜಿ, ಮತ್ತೆ ಇನ್ನೊಂದು ನಮ್ಮ ಹೊರಗಡೆ ಇದ್ದ ಗಿಡಗಳ ಚಟ್ಟಿಯಲ್ಲಿ ನಟ್ಟದ ಫ್ರೆಶ್ ಆಗಿದೆ ಗಿಡಗಳೆಲ್ಲ ತಂದಿದ್ದೇನೆ. ಏಡು ಸೊಪ್ಪು ತಿನ್ನೋದಲ್ಲ, ನಾವು ಮನುಷ್ಯರು ತಿನ್ನೋದು ಸೊಪ್ಪಲ್ಲಿ ಗಂಜಿ ಮಾಡಿಕೊಡ್ತೇವೆ. ಓಕೆ. ಆಡು ಮುಟ್ಟದ ಸೊಪ್ಪಲ್ಲ ಅಂತ ಹೇಳ್ತಾರೆ, ಆ ರೀತಿಯಾಗಿ ಅಂತ ಯಾವ್ದ್ಯಾವ್ದು ಸೊಪ್ಪಲ್ಲ, ಒಳ್ಳೆ ಸೊಪ್ಪು, ಮೆಡಿಸಿನಲ್ ಯುಕ್ತ. ಓಕೆ, ಸರಿ. ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಫಸ್ಟ್ ಈಗ ಯಾವುದು, ಮೆಂತೆ ಗಂಜಿಯಾ ಅಥವಾ ಇದು ಸೊಪ್ಪಿದ್ದು? ಮೆಂತೆ ಗಂಜಿ ಮಾಡಿ. ಮೆಂತೆ ಗಂಜಿ. ಎಸ್, ಹೇಗೆ ಸ್ಟಾರ್ಟ್ ಮಾಡೋದು? ಕುಕ್ಕರ್ ಇಡುವ. ಓಕೆ, ಗ್ಯಾಸ್ ಆನ್ ಅಲ್ಲ? ಓಕೆ. ನಾನು ಆಲ್ರೆಡಿ ಮೆಂತ್ಯ ಮತ್ತು ರೈಸ್, ಅಂದರೆ ಇದು ರೈಸ್ ಅಂದರೆ ಕುಚ್ಚಲಕ್ಕಿ ಅಲ್ಲ, ಬೆಳ್ತಕ್ಕಿ ಸಹ ಅಲ್ಲ, ಕೆಂಪು ಬೆಳ್ತಕ್ಕಿ ಉಂಟಲ್ಲ, ಬೆಳ್ತಕ್ಕಿಯಲ್ಲಿ ಕೆಂಪು ಬರುತ್ತೆ. ಕೆಂಪು ಕಲರ್, ನೀವು ಎದುರು ಅಂತ ಹೇಳ್ತೀರಾ ಅದಲ್ಲ, ಇದು ಫುಲ್ ಅಕ್ಕಿ, ಕೆಂಪು ಕಲರ್ ಬರುದು. ಅದು ಊರಿಂದ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸಿಗ್ತದೆ. ಅದರ ಹೆಸರು ಏನಾದ್ರು ಇದೆಯಾ ಅದಕ್ಕೆ? ನಮ್ಮಲ್ಲಿ ಒಣಕಲರಿ ಅಂತ ಹೇಳುದು, ಅದು ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ನೀರೇನಾದ್ರೂ ಹಾಕ್ಬೇಕು? ನೀರ್ ಹಾಕಿ ತಗೊಳ್ಳಿ. ಅಂತ ಒಂದು ಅಕ್ಕಿ ಸಿಗದಿದ್ರೆ, ಇದಕ್ಕೆ ಸಿಕ್ಕಲಿಲ್ಲ ಆದ್ರೆ ಬೆಳ್ತಿಗೆ ಅಕ್ಕಿ ಹಾಕಿದ್ರೆ ಸಾಕಾಗ್ತದೆ. ಅದಕ್ಕಿಂತ ಬೆಸ್ಟ್ ನಿಮ್ಮ ಎದುರು ಬಳಂತೆ ಉಂಟಲ್ಲ, ಅದು ಹಾಕಬಹುದು. ಅಂದ್ರೆ ಕರೆಕ್ಟ್ ಬೇಯುವಂತದಲ್ಲ, ತೀರಾ ಒಂಥರ ಬೆಂದು ಮ್ಯಾಶ್ ಆಗುವಂತ ಅಕ್ಕಿ ಬೇಕು. ಓಕೆ, ಬೆಳ್ತಕ್ಕಿ ಸಹ ಆಗ್ತದೆ, ತೊಂದರೆ ಇಲ್ಲ. ಶುಗರ್ ಇದ್ದವರಾದ್ರೆ ನಾವು ಗೋಧಿ ಕಡಿ ಅದರಲ್ಲಿ ಸಹ ಮಾಡಬಹುದು. ಆಗ ಶುಗರ್ ಪೇಷಂಟ್ಗೆ ಸಹ ಒಳ್ಳೇದಾಗ್ತದೆ ಅದು. ಓಕೆ, ಇದು ನೀರು ಹಾಕ್ಬೇಕಾ ಸಾಕ? ಇದು ಸಾಕು, ಯಾಕಂದ್ರೆ ಇನ್ನು ತೆಂಗಿನ ಹಾಲೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಮುಚ್ಚಿಡ್ಬೇಕಾ? ಅಂದ್ರೆ ಒಂದ್ಸರಿ ಆಲ್ರೆಡಿ ಬೆಂದಿದೆ ಅಲ್ವಾ? ಬೆಂದಿದ್ದೆ. ಈಗ ಇದರಲ್ಲಿ ಬೆಳ್ತಿಗೆ ಅಕ್ಕಿ ಮತ್ತೆ ಇದು ನೆನೆಸಿಟ್ಟದು ಮೆಂತೆ, ನೆನೆಸಿಟ್ಟಿರುವಂತ ಮೆಂತೆ, ಅಂದ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಇದಕ್ಕೆ ವೇಟ್ ಇಡಬೇಕಾ ಹೇಗೆ? ಸ್ಟೀಮ್ ಬರ್ತಾ ಉಂಟಲ್ಲ, ವೇಟ್ ಇಡ್ಲಾ? ಗಂಜಿ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದ್ರೆ ಇನ್ನೂ ಮ್ಯಾಶ್ ಆಗಬೇಕು ಅದು ಪೂರ್ತಿಯಾಗಿ.
ಈ ಟೈಮಲ್ಲಿ ನಾವು ತೆಂಗಿನ ಹಾಲು ತೆಗೆಯೋ. ಸಾಕಾ ಮಿಕ್ಸಿ ಜಾರ್? ಸಾಕು. ಅಷ್ಟಕ್ಕೆ ನೀರು ಹಾಕಬೇಕಾ? ಹಾಕಿ ನೋಡ್ಕೊಳ್ಳಿ. ಸಾಕು. ಇದು ಆಯ್ತು ಹಾಕಲ್ಲ? ಸಾಕಾ? ಇನ್ನೊಂದು ಸಲ ಸ್ವಲ್ಪ ತೆಗಿಯೋ ಹಾಲು. ಇದಕ್ಕೆ ದಪ್ಪ ಹಾಲು ತೆಳು ಹಾಲು ಅಂತ ಸಪರೇಟ್ ತೆಗಿಬೇಕು. ತುಂಬ ತೆಂಗಿನಕಾಯಿ ಇದ್ರೆ 3 ಹಾಲು ತೆಗಿಬೇಕು. 2 ಹಾಲು, 2ನೇ 3ನೇ ಹಾಲಲ್ಲಿ ಫಸ್ಟ್ ಬೇಯಿಸಬೇಕು. ಈಗ ಸ್ವಲ್ಪ ಅಲ್ಲ ಇರೋದು, ಅದಕ್ಕೆ ಮತ್ತೆ ನಾನು ಆಲ್ರೆಡಿ ಅದು ಬೇಯಿಸಿಯೇ ತಂದಿದ್ದೇನೆ. ಇಲ್ದಿದ್ರೆ ಹಾಲಲ್ಲೇ ಅದನ್ನ ಬೇಯಿಸ್ಕೊಳ್ಬೇಕು. ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲ ಆದರೆ ಮಣ್ಣು ಚಟ್ಟಿ ಉಂಟಲ್ಲ, ಅದರಲ್ಲಿ ಮಾಡೋದು. ಸೊ ಅದರಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಅಲ್ಲ, ಔಷಧಿಗಳೆಲ್ಲ ಗಂಜಿ ಎಲ್ಲ ನಿಜವಾಗಿ ಚಟ್ಟಿಯಲ್ಲಿ ಮಾಡಿದ್ರೆ ಉತ್ತಮ. ಮತ್ತೆ ನಮಗೆಲ್ಲ ಫ್ಲ್ಯಾಟಲ್ಲಿ ಇರುವಾಗೆಲ್ಲ ಒಲೆ ಎಲ್ಲ ಮಾಡಲಿಕ್ಕೆ ಕಷ್ಟ ಅಲ್ಲ, ಅಡ್ಜಸ್ಟ್ಮೆಂಟ್. ಸಾಕು ಅನ್ಸಲ್ಲ? ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ತೆಳು ಹಾಲು ಸ್ವಲ್ಪ ತೆಳು ಆದ್ರೂ ತೊಂದರೆ ಇಲ್ಲ. ಇದು ಕೂಡ ಸ್ಟೀಮ್ ಬಿಟ್ಟಿದೆ, ತೆಗೆಯುವುದಾ? ಇವಾಗ ಸ್ವಲ್ಪ ಮೆತ್ತನಾಗಿದ್ದೆಲ್ಲ, ಸಾಫ್ಟ್ ಬಂದಿದೆ. ಗ್ಯಾಸ್ ಆನ್ ಮಾಡಬೇಕು. ಆನ್ ಮಾಡಿ. ಆಯುರ್ವೇದದಲ್ಲಿ ಉಪ್ಪು ಕಮ್ಮಿ ಹಾಕಬೇಕು ಹೇಳ್ತಾರೆ, ಆದ್ರೆ ನಮ್ಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಲ್ಲ, ಟೇಸ್ಟ್ ಬೇಕು ಅಂತ ಹೇಳಿ. ಅಂದ್ರೆ ಮದ್ದನ್ನ ತೀರಾ ಮದ್ದಾಗಿ ಕೊಟ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ, ತಿನ್ಲಿ ಅಂತ ಹೇಳಿ ಸ್ವಲ್ಪ ಮಾಡ್ತೀವಿ ಅಷ್ಟೇ. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೇನೆ, ನೋಡಿಕೊಂಡು ಹಾಕೋ. ಮತ್ತೆ ಇವಾಗ ನಾನು ಸ್ವಲ್ಪ ಹಾಲು ಹಾಕ್ತೇನೆ. ಹಾಲು ಆಲ್ರೆಡಿ ನಾನು ಅದಕ್ಕೆ ಹಾಕಿ ಬೇಯಿಸಿದ್ದು. ಈ ಮೆಂತೆ ಗಂಜಿಯನ್ನ ಆದಷ್ಟು ತಿಂದರೆ ಆ್ಯಕ್ಚುಲಿ ದೇಹವನ್ನು ತಂಪಾಗಿ ಇಡ್ಸ್ಕೊಳುತ್ತೆ, ಸೌಂದರ್ಯಕ್ಕೂ ತುಂಬ ಚಂದ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಹೆಣ್ಮಕ್ಳು ಮೊಟ್ಟ ಮೊದಲಿಗೆ ಮೆನ್ಸಸ್ ಆಗುವಾಗ ಇದನ್ನು ಕೊಡ್ತಾರೆ, ಆದಷ್ಟು ಇದು ತಿಂದರೆ ಒಳ್ಳೆಯದು ಅಂತ. ಈಗ ಡ್ರೈ ಆಯ್ತಲ್ಲ, ಇನ್ನು ನಾವು ಸಿಮ್ಮಲ್ಲಿ ಮಾಡಿ ಒಂದನೇ ಹಾಲು ಹಾಕು. ಸ್ವಲ್ಪ ದಪ್ಪ ಹಾಲು ಇದು ಹಾಕಿದ್ರೆ ಮತ್ತೆ ಕುದಿಲಿಕ್ಕಿಲ್ಲ. ಈ ಟೈಮಲ್ಲಿ ಉಪ್ಪು ಬೇಕಾದ್ರೆ ನೋಡಬಹುದು. ಇದಕ್ಕೆ ಬರೀ ಉಪ್ಪು ಮಾತ್ರ, ಮೆಂತೆಯ ಒಂದು ಕಹಿ ಅಂಶ ಹೇಗಿದ್ರು ಸ್ವಲ್ಪ ಬಿಟ್ಕೊಳ್ತದೆ, ಅದರಲ್ಲಿ ಜೀರಿಗೆ ಸೇರ್ತದೆ, ಆಗ ಕಹಿ ಗೊತ್ತಾಗುದಿಲ್ಲ. ಇದಕ್ಕೆ ಜೀರಿಗೆ ಹಾಕಿದ್ರೆ ಈಗ ಆಲ್ರೆಡಿ ಇದರಲ್ಲಿ ಅಂದ್ರೆ ಬೆಳ್ತಿಗೆ ಅಕ್ಕಿ, ಮೆಂತೆ ಮತ್ತೆ ಜೀರಿಗೆ. ಜೀರಿಗೆ ಹಾಕುವಾಗ ಕಹಿ ಗೊತ್ತಾಗೋದಿಲ್ಲ. ಬಬಲ್ಸ್ ಬರುವಾಗ ಸ್ಟಾಪ್ ಮಾಡುವ, ಮತ್ತೆ ಒಂದು ಸ್ವಲ್ಪ ಒಗ್ಗರಣೆ ಕೊಡೋದಕ್ಕೆ.
ಇನ್ನೂ ಟೇಸ್ಟ್ ಬರಲಿಕ್ಕೆ, ನಿಮಗೆ ಕಹಿ ಗೊತ್ತಾಗಬಾರ್ದಲ್ಲ ಅದಕ್ಕೆ. ನಾನು ಅದೇ ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ? ನನಗೆ ಸ್ವೀಟ್ ಇಷ್ಟ, ಖಾರ ಇಷ್ಟ, ಕಹಿ ಒಂದು ಇಷ್ಟ ಇಲ್ಲ ಅಂತ. ಬಟ್ ಈ ಮೆಂತೆದು ಮಾತ್ರ ನನಗೆ ಆ ಒಂದು ಲೈಟ್ ಆಗಿ ಬರ್ತದೆ, ಆ ಕಹಿ ತೊಂದರೆ ಇಲ್ಲ. ಓಕೆ, ಆಯ್ತು ಆಯ್ತು. ಇದು ತೆಗಿಲ್ಲ ಒಗ್ಗರಣೆಗೆಲ್ಲ? ಒಗ್ಗರಣೆಗೆ ಸಾಕಲ್ಲ? ಹಾಂ ಸಾಕು. ಎಣ್ಣೆ ಹಾಕ್ಲಾ? ಎಣ್ಣೆ ಎಲ್ಲ ತುಪ್ಪದಲ್ಲಿ ಹೋಗೋದು. ಸೊ ಇದಕ್ಕೆ ತುಪ್ಪ ಹಾಕೊಳ್ಳೋದಾ? ಕುಡಿಯೋದು. ಸ್ವಲ್ಪ ತುಪ್ಪ ಬಿಸಿ ಆಗುವಾಗ ಕರೆಕ್ಟ್ ಆಗ್ತದೆ. ಎಷ್ಟು 1 ಸ್ಪೂನ್ ಅಷ್ಟು ಸಾಕು? ಹಾಕಿ. ಅಷ್ಟಕ್ಕೆ ಇಷ್ಟು ಸಾಕು. ಸರಿ. ಸಣ್ಣ ಈರುಳ್ಳಿ. ಇದು ಸಾಂಬಾರ್ ಈರುಳ್ಳಿ. ಸಾಂಬಾರ್ ಈರುಳ್ಳಿ ನೋಡಿ, ಈರುಳ್ಳಿ ಆಗ್ತಾ ಉಂಟು. ಅದಕ್ಕೆ ಜೀರಿಗೆ ಹಾಕುವ. ಜೀರಿಗೆ ಕೂಡ ತಂಪಲ್ಲ, ಅದಕ್ಕೆ ಬೇಯಿಸ್ಕೊಳ್ಳುವಾಗ ಕೂಡ ಹಾಕಿದ್ದೀವಿ. ಸ್ವಲ್ಪ ಫ್ರೈಗೆ ಸ್ಮೆಲ್ ಒಳ್ಳೇದಾಗ್ತದೆ ಅದು. ರೆಡಿಯಾಗಿದೆ. ಓಕೆ, ಸೊ ಮೆಂತೆ ಗಂಜಿ ಇಸ್ ರೆಡಿ. ರೆಡಿ. ಸರ್ವ್ ಮಾಡೋಣ? ಹಾಕ್ತೇನೆ. ಸ್ವಲ್ಪ ಡೆಕೋರೇಷನ್ ಹಾಕುವ. ಬಿಸಿ ಬಿಸಿಯಾದ ಮೆಂತ್ಯ ಗಂಜಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇನ್ನಷ್ಟು ನಮ್ಮ ಆರೋಗ್ಯ ವೃದ್ಧಿ ಆಗಲಿ ಅಂತ, ಸೌಂದರ್ಯ ಕೂಡ ವೃದ್ಧಿ ಆಗಲಿ ಅಂತ ಮಾಡ್ಕೊಟ್ಟಿವಿ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಮೆಂತೆ ಗಂಜಿ ರೆಡಿಯಾಗಿದೆ. ಸೊ ಇದು ಈ ಒಂದು ಆಟಿ ತಿಂಗಳು ಅಥವಾ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಸೇವಿಸುವಂಥದ್ದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೆಂತೆ ಗಂಜಿ ತಯಾರಿಸುವ ವಿಧಾನ: ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಕೆಂಪು ಬೆಳ್ತಿಗೆ ಅಕ್ಕಿ ಹಾಗೂ ನೆನೆಸಿದ ಮೆಂತೆ, ಜೀರಿಗೆ ಹಾಕಿ ಬೇಯಿಸಿಟ್ಟುಕೊಳ್ಳಿ. ನಂತರ ತೆಂಗಿನ ತೆಳು ಹಾಲು ಹಾಕಿ ಕುದಿಸಿ. ಕುದಿ ಬಂದ ನಂತರ ತೆಂಗಿನ ದಪ್ಪನೆಯ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಸಣ್ಣಗೆ ಹೆಚ್ಚಿದ ಸಾಂಬಾರ್ ಈರುಳ್ಳಿ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಆರೋಗ್ಯಕರ ಮೆಂತೆ ಗಂಜಿ ರೆಡಿ. ಬಿಸಿ ಬಿಸಿ ಮೆಂತೆ ಗಂಜಿ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಕಾಯ್ತಾ ಇದ್ದೀನಿ, ಅದು ಕೂಡ ಮದ್ದು. ಬಟ್ ಎಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಗಂಜಿ ಹೇಗಿರುತ್ತೆ ಟೇಸ್ಟ್ ನೋಡಬೇಕು. ಅದಕ್ಕೂ ಮುನ್ನ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಟವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್, ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಒಂದು ಮೆಂತೆ ಗಂಜಿ ಏನೋ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಇನ್ನೊಂದು ಮದ್ದಿನ ಯಾವುದೋ ಗಂಜಿ, ಯಾವುದು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಗಂಜಿ ಆ್ಯಕ್ಚುಲಿ ಬೇರೆ ಬೇರೆ ಗಿಡಗಳನ್ನು ಗಿಡಮೂಲಿಕೆಗಳನ್ನು ಹಾಕಿ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವುದು ಎಲ್ಲ ಗಿಡಮೂಲಿಕೆ ಇದರಲ್ಲಿ ತುಂಬ ಇದೆ. ಸೊ ಯಾವುದೆಲ್ಲ ಇದೆ ಇದರಲ್ಲಿ? ಇದರಲ್ಲಿ ಸಂಬರವಳ್ಳಿದು ಸೊಪ್ಪುಂಟು, ಭೃಂಗರಾಜ ಉಂಟು, ಮತ್ತು ತುಂಬೆ ಗಿಡ ಉಂಟು. ಅಂದರೆ ನನಗೆ ಕನ್ನಡದಲ್ಲಿ ಹೆಸರೆಲ್ಲ ಹೇಳಲಿಕ್ಕೆ ಗೊತ್ತಿಲ್ಲ, ಮಲಯಾಳಂದಲ್ಲಿ ಆದ್ರೆ ಗೊತ್ತುಂಟು. ಮತ್ತೆ ಬ್ರಹ್ಮಿ ಅಂತ ಹೇಳ್ತೀರಲ್ಲ, ಒಂದೆಲೆ, ಕೃಷ್ಣ ತುಳಸಿ ಉಂಟು. ಮತ್ತೆ ಇದರಲ್ಲಿ ಒಂದು 9 ಗರಿಕೆ ಇದೆ, ನೆಲನೆಲ್ಲಿ ಇದೆ, ಪುನರ್ವಸ ಅಂತ ಹೇಳ್ತೀರಲ್ಲ ಕನ್ನಡದಲ್ಲಿ. ಓಕೆ. ಸೊ ಕನ್ನಡ ನೇಮ್ ನನಗೆ ಗೊತ್ತಿಲ್ಲ, ಮಲಯಾಳಂ ಆದ್ರೆ ಗೊತ್ತಾಗ್ತದೆ. ಓಕೆ. ಸೊ ಅಂದರೆ ಎಷ್ಟು ಪ್ರಕಾರದ ಒಂದು ಗಿಡಮೂಲಿಕೆ ಇದೆ ಇದರಲ್ಲಿ? ಈಗ ಇದರಲ್ಲಿ 11 ಗಿಡ ಉಂಟು.
11 ರೀತಿಯಾದಂತ ಗಿಡಮೂಲಿಕೆಗಳು. ಓಕೆ ಓಕೆ. ಇದು ಕೃಷ್ಣ ತುಳಸಿ ಮೇನ್ ಗೊತ್ತುಂಟಲ್ಲ, ಕೃಷ್ಣ ತುಳಸಿಯೇ ಆಗ್ಬೇಕಾ? ಹೌದೌದು. ಓಕೆ. ಈ ತುಳಸಿಯಲ್ಲಿಯೇ ಸಾಧಾರಣ 16 ತುಳಸಿಗಳು ಉಂಟಂತೆ. ತುಳಸಿಯಲ್ಲಿ 16 ವಿಧವ. ನಾವು ಕೃಷ್ಣ ತುಳಸಿ ಗೊತ್ತು, ಇನ್ನೊಂದು ಈ ರೀತಿಯಾಗಿ ದೊಡ್ಡ ಎಲೆ ಇರುವಂತದ್ದು ರಾಮ ತುಳಸಿ ಉಂಟು, ಮತ್ತೆ ಇನ್ನೊಂದು ರಾವಣ ತುಳಸಿ ಉಂಟು. ತುಳಸಿಯಲ್ಲೂ ರಾವಣ ತುಳಸಿ ಅಂತ. ರಾಮ ಇರುವಾಗ ರಾವಣನು ಬೇಕಲ್ಲ, ಅದಕ್ಕೆ ಆದ್ರೂ ತುಳಸಿ ಅದರಲ್ಲಿ ಅದೆಲ್ಲ ತುಳಸಿ. ಸೊ 16 ವಿಧದ ತುಳಸಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸೊ ಕೃಷ್ಣ ತುಳಸಿ, ಇನ್ನೊಂದು ಹಸಿರು ಇರುವಂತದ್ದು ಇಷ್ಟೇ ಗೊತ್ತಿದ್ದು. ಅದರಲ್ಲಿ ನೀವು ರಾಮ, ಲಕ್ಷ್ಮಣ ಮತ್ತೆ ರಾವಣ ಎಲ್ಲ ಹೇಳುವಾಗ ಎಷ್ಟೆಲ್ಲಾ ವಿಧ ಇದೆ. ಸರಿ, ಇದನ್ನ ಇನ್ನು ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋದು? ನೆಕ್ಸ್ಟ್ ಇದೆಲ್ಲ ಗ್ರೈಂಡ್ ಮಿಕ್ಸಿಗೆ ಹಾಕಿ ಒಮ್ಮೆ ಗ್ರೈಂಡ್ ಮಾಡುವ, ಇದರ ರಸ ತೆಗೆಯುವ. ಇದು ಹೀಗೆ ಗಂಜಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಡೈರೆಕ್ಟ್ ಇಲ್ಲ. ಇದರ ಬೇರು ಸಮೇತ ಇಲ್ಲ, ತಂಡು, ಅದರ ಹೂ ಎಲ್ಲ ಸೇರಿ ಗ್ರೈಂಡ್ ಮಾಡಿ ಅದರ ರಸ. ಎಷ್ಟು ದೊಡ್ಡದು ಬೇಕಾಗ್ತದ? ಇರ್ಲಿ, ನೀರು ಹಾಕ್ಬೇಕಲ್ಲ. ಅದೆಲ್ಲ ಮಕ್ಕಳಿಗೆ ಒಂದು 2 ಸ್ಪೂನ್ ಆದ್ರೂ ಕುಡಿಸಿದ್ರೆ ಒಳ್ಳೇದದು. ಹಾಗೆ ಬರೀ ಅದರ ರಸವ ಅಲ್ಲ, ಗಂಜಿ ಮಾಡಿ. ರಸ ಅಂದ್ರೆ ಕಹಿಯಾಗಿ ನೀವು ಕುಡಿಯುವುದಿಲ್ಲ. ತೆಂಗಿನ ಹಾಲೆಲ್ಲ ಹಾಕಿ ನೀರು ಹಾಕ್ಬೇಕಾ? ಹಾಕಿ. ಇದೆಲ್ಲ ಬೇರು ಸಮೇತವೇ ಹಾಕೊಳ್ಬೇಕು. ಹೌದು. ಸಾಕ ನೀರು? ಇನ್ನು ಸ್ವಲ್ಪ ಹಾಕಿ ಸಾಕು. ಲಾಸ್ಟ್ ಟೈಮ್ ಗಂಜಿ ಮಾಡುವಾಗ ನಾನು ಹೇಳಿದ್ದೇನೆ, ನೆಕ್ಸ್ಟ್ ಸಲ ನಾನು ಫ್ರೆಶ್ ಇಲೆ ಎಲ್ಲ ತಂದು ನಿಮಗೆ ಮಾಡಿ ಕೊಡ್ತೇನೆ ಅಂತ. ಈಗ 1 ವರ್ಷ ನಾನೆಲ್ಲ ಚಟ್ಟಿಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆಸಿದ್ದು ಅದೆಲ್ಲ. ಸಂಬರವಳ್ಳಿ ಇದೆ, ಹಾಗಾಗಿ ಅದರ ಅರೋಮಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ಓಕೆ. ಇಷ್ಟೆಲ್ಲ ಗಿಡಮೂಲಿಕೆದ್ದು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪವೂ ಕೂಡ ವೇಸ್ಟ್ ಮಾಡದೆ ಯೂಸ್ ಮಾಡ್ಕೊಳ್ಬೇಕು. ಸೊ ಯಾವ ಎಲ್ಲ ಎಲೆ ಎಷ್ಟೆಷ್ಟೆಲ್ಲ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು? ಆಚಾರ್ಯನವರು, ವೈದ್ಯರವರೆಲ್ಲ ಹೇಳುದು 5 ಒಂದು ಮುಷ್ಟಿ ಅಕ್ಕಿಗೆ 5 ಗಿಡ ಆದ್ರೂ ಬೇಕು ಅಂತ ಹೇಳ್ತಾರೆ ಅವರು ಒಬ್ಬರಿಗೆ. ಒಂದು ಮುಷ್ಟಿ ಅಕ್ಕಿ ಉಂಟಲ್ಲ, ಅದಕ್ಕೆ 5 ಗಿಡ ಬೇಕು ಹೇಳ್ತಾರೆ. ಹಾಕ್ಲೇದು? ಹಾಕಿ. ಇದೆಲ್ಲ ಒಂದೊಂದು ಡಿಸೀಸಿಗೆ ಸಹ ಮೆಡಿಸಿನೇ. ಆದರೆ ನಾವು ವೈದ್ಯನ ಹತ್ರ ಹೇಳಿಯೇ ತಗೊಳ್ಳೋದಲ್ಲ, ಏನು ಇದ್ರೂ ಸಹ ನಾವು ಡಾಕ್ಟರ್ ಹತ್ರ ಹೇಳಿ ಎಲ್ಲ ಮದ್ದು ತಗೊಳ್ಳೋದು. ನಾವು ಸ್ವ ಇಚ್ಛೆಯಲ್ಲಿ ಪರೀಕ್ಷಣೆ ಮಾಡಬಾರ್ದು. ಆದರೆ ಗಿಡಮೂಲಿಗಳದೆಲ್ಲ ನಮಗೆ ಇದು ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ. ವೈದ್ಯರು ಹೇಗೆ ಹೇಳೋದು ಅದೇ ಪ್ರಮಾಣದಲ್ಲಿ ಮೆಡಿಸಿನ್ ತಗೊಂಡ್ರೆ ಒಳ್ಳೆಯದದು. ಆಲ್ರೆಡಿ ನಾನು ಗಂಜಿ ಬಾಯ್ಲ್ ಮಾಡಿ ತಂದಿದ್ದೇನೆ, ನಾವು ಅದನ್ನೇ ಸೇರಿ ಇಡಬೇಕಾ? ಇದು ಫಸ್ಟ್ ನಾನು ಮಾಡಿದ್ದೇನಲ್ಲ ಅದೇ ಬೆಳ್ತಿಗೆ ಅಕ್ಕಿಲಿ ಬಾಯ್ಲ್. ನೀವು ಕೆಂಪು ಇರುತ್ತೆ ಅಂತ ಹೇಳಿದ್ರಿ. ಓಕೆ ಓಕೆ. ಇದಕ್ಕೆ ಈ ಗಂಜಿ ಮಾಡುವಾಗ ಸಹ ಒಂದು ವೇಳೆ ಅದು ಸಿಕ್ಕಿಲಿಲ್ಲ ಆದ್ರೆ ವೈಟ್ ರೈಸ್ ಮಾಡಿ, ಸೋನಾ ಮಸೂರಿ ವೈಟ್ ರೈಸ್ ಎಲ್ಲ ಅದರಲ್ಲಿ ಆಗ್ತದೆ. ಮತ್ತೆ ಇದು ನೀರು ಹಾಕುದು ಬೇಡ, ಈಗ ಇದಕ್ಕೆ ಹಾಕುವ. ಶುಗರ್ ಪೇಷಂಟ್ ಯಾರಾದ್ರೂ ಇದ್ರೆ ಗೋಧಿ ಕಟ್ ಗೋಧಿ ಉಂಟಲ್ಲ, ಕಡಿ ಅದನ್ನು ಕೂಡ ಹಾಕಿ ಮಾಡ್ಬೋದು. ಈಗ ನಾನು ಫಸ್ಟ್ ಸೆಕೆಂಡ್ ಹಾಲು ಉಂಟಲ್ಲ, ತೆಂಗಿನ ಹಾಲು ಮಾತ್ರ ತುಂಬ ಹಾಕ್ಬೇಕು ಇದಕ್ಕೆ, ಈ ಗಂಜಿಗೆ. ಯಾಕೋ ಅಂದ್ರೆ ಅದು ತುಂಬಾ ಹೀಟ್ ಇರುತ್ತಾ ಹೇಗೆ? ಎಲ್ಲ ಮೆಡಿಸಿನ್ ಆಗುವಾಗ ಇದು ಸ್ವಲ್ಪ ಕಾಂಬಿನೇಷನ್ ಆಗ್ತದೆ ಏನೋ ಗೊತ್ತಿಲ್ಲ. ಹೆಚ್ಚಾಗಿ ತೆಂಗಿನ ಹಾಲು ಅದನ್ನ ಸ್ವಲ್ಪ ಹೀಟ್ ಅನ್ನ ಬೀಟ್ ಮಾಡೋದಕ್ಕೆ. ಅದಕ್ಕೆ ಉಪ್ಪು ಹಾಕಲಿಲ್ಲ ಬೇಯಿಸುವಾಗ, ಉಪ್ಪು ಹಾಕ್ತೇನೆ.
ಇದು ಈಗ ಮದ್ದೆಲ್ಲ ಕೊಡುವಂತ ಗಂಜಿ ಅಂತ ಹೇಳಿದ್ರಿ, ಬೆಳಿಗ್ಗೆ ಟೈಮ್ ತಿಂದ್ರೆ ಒಳ್ಳೇದ ಸೂಕ್ತವೋ ಮಧ್ಯಾಹ್ನವ ಹೇಗೆ? ನೈಟ್ ನೈಟ್ ತಗೊಳ್ಬೇಕು ಹೇಳ್ತಾರೆ ಇದನ್ನ. ನೈಟ್ ನಾವು ಅಂದ್ರೆ ಹೊಟ್ಟೆ ಫುಲ್ ಊಟ ಮಾಡುದಿಲ್ಲಲ್ಲ, ಸ್ವಲ್ಪ ಊಟ ಮಾಡಿ ಮಲಗುದು, ಮಾರ್ನಿಂಗ್ಗೆ ಕರೆಕ್ಟ್ ಆಗ್ತದೆ ಅಂತ. ಸೊ ಇದು ಹೆಚ್ಚಾಗಿ ರಾತ್ರಿ ಹೊತ್ತಿಗೆ. ಈಗ ಮೆಂತೆ ಗಂಜಿ ಆದ್ರೆ ಅದು ಸಹ ಅವರು ಹೇಳುದು ನೈಟ್ ತಕೊಳ್ಬೇಕು, ಯಾವುದೇ ರೀತಿಯಾದಂತ ಇಂಥ ಗಂಜಿಗಳೆಲ್ಲ ನೈಟ್ ಅಲ್ಲ. ನಾವು ಫುಡ್ ಕಮ್ಮಿ ತಿನ್ನೋದು, ಮಾರ್ನಿಂಗ್ ಮಧ್ಯಾಹ್ನ ಎಲ್ಲ ಊಟ ತುಂಬಾ ಮಾಡ್ತೇವೆ, ನೈಟ್ ಲಿಮಿಟ್. ಬಹುಶಃ ನನ್ನ ಪ್ರಕಾರ ನೀವೀಗ ಹೇಳ್ತಾ ಇರುವಾಗ ಈ ನೈಟ್ ಯಾಕೆ ಅಂತ ಹೇಳಿದ್ರೆ ಅದಾದ ನಂತರ ನಾವು ಏನು ತಗೊಳ್ಳೋದಿಲ್ಲ. ಸೊ ಅದು ಒಂದು ಪೂರ್ತಿಯಾಗಿ ವರ್ಕ್ ಆಗೋದಕ್ಕೆ ಕರೆಕ್ಟ್ ಟೈಮ್ ಡ್ಯೂರೇಷನ್ ಸಿಗುತ್ತೆ, ನಮ್ಮ ಬಾಡಿಗೆ ಸೆಟ್ ಆಗ್ತದಲ್ಲ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತಾದ್ರೆ ಮಧ್ಯಾಹ್ನ ಊಟ ಆಗುತ್ತೆ, ಈ ಗಂಜಿ ಜೊತೆಗೆ ಮತ್ತು ಏನಾದ್ರು ರಸ ಅದು ಇದೆಲ್ಲ ತಗೊಳ್ಳುವಾಗ ಸರಿ ಹೋಗೋದಿಲ್ಲ ಅಂತೇಳಿ ಅದಕ್ಕೋಸ್ಕರ ಸೊ ಮೊದಲೆಲ್ಲ ಮಾಡಿದಂಥದ್ದು ಯಾವುದೇ ಕೂಡ ಅದಕ್ಕೆ ಸೈಂಟಿಫಿಕ್ ರೀಸನ್ ಇರ್ಬೋದು ನೋಡಿ. ಹಾಗಾಗಿ ಇದು ರಾತ್ರಿಯಲ್ಲಿ ಸೇವಿಸಬೇಕು. ನೋಡಿ ತುಂಬಾ ಗ್ರೀನಿಶ್ ಅಲ್ಲ, ನ್ಯಾಚುರಲ್ ಗ್ರೀನ್ ಕಲರ್ ಡ್ರೆಸ್ ಇರಬೇಕು, ಚೆನ್ನಾಗಿರುತ್ತೆ. ಇದು ಫುಲ್ ಹಾಕುದಿಲ್ಲ, ಯಾಕಂದ್ರೆ ಆ ಮೆಷರ್ಮೆಂಟ್ಗೆ ಇದು ತುಂಬಾ ಜಾಸ್ತಿ ಆಗ್ತದೆ, ಯಾಕೆ ಸ್ವಲ್ಪ ಹಾಕ್ತೇನೆ. ಮತ್ತೆ ನೀವು ಸ್ವಲ್ಪ ಕಹಿ ದೂರ ಅಂತಲ್ಲ, ನಿಮಗೋಸ್ಕರ ಮಾಡಿದಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತೇನೆ. ಕಮ್ಮಿ ಸ್ವಲ್ಪ ಮದ್ದು ಸಿಕ್ಕಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕುವ. ಓಕೆ, ಏನಾದರೂ ಸೆಪ್ಟಿಕ್ ಎಲ್ಲ ಇದ್ರೆ ಹೋಗ್ತದಲ್ಲ. ಸೊ ಅರಿಶಿನ ಪುಡಿ ಸಾಕ? ಸಾಕು. ಮತ್ತೆ ನಾಚಿಗೆ ಮುಳ್ಳು ಉಂಟಲ್ಲ, ಅದು ಸಾಧಾರಣ 101 ಏನೋ ಔಷಧಿ ಉಂಟು ಅದರಲ್ಲಿ ಹಾಕುದು. 1, 3, 5, 7, 9 ಆ ತರ ಸಂಖ್ಯೆಗಳು. ಈ ನಾಚಿಗೆ ಮುಳ್ಳುದು ಟಚ್ ಮೀ ನಾಟ್ ಪ್ಲಾಂಟ್, ಹೌದೌದು, ಅದರದಾದ್ರೆ ನಾನು ಕೇಳಿದ್ದೀನಿ ಅದು ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೇದು. ಅದು ಅದರ ಒಂದು ರಸವನ್ನ ಕುಡಿಬೇಕು ಅಂತ ಹೇಳಿ. ಇದು ಮೆಡಿಸಿನ್ ಹಾಕಿದ್ರೆ ಜಾಸ್ತಿ ಕುದಿಬಾರದು. ಇವಾಗ 1ನೇ ಹಾಲು ಹಾಕ್ತೇನೆ, ಗಟ್ಟಿ ಹಾಲು. ಗಟ್ಟಿ ಹಾಲು ಹಾಕಿದ್ದಲ್ಲ, ಅದರ ನಂತರ ಬರುವುದಿಲ್ಲ. ಓಕೆ, ಇದು ಕೂಡ ಒಂದು ಬಬಲ್ಸ್ ಬಂದರೆ ಸಾಕು, ಆಯಿತು. ಬಟ್ ಈ ಒಂದು ಗಿಡಮೂಲಿಕೆಗಳ ಪರಿಚಯವೇ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅದು ಒಂದು ಕರೆಕ್ಟಾಗಿ ಗೊತ್ತಿದ್ರೆ ಅಂಥದನ್ನು ಮನೆಯಲ್ಲೇ ಚಿಕ್ಕ ನಮ್ಮ ಮನೆಯ ತೋಟಗೆಲ್ಲ ಕಳಿಸೋದು. ಏನು ಇದ್ರದ್ದು ಕನ್ನಡ ಹೆಸರೇನು ಹೇಳಿ ಹೇಳಿ ಅಂತ, ಅಂದ್ರೆ ನನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಅವರಿಗೆಲ್ಲ ಕಳಿಸಿ ಹೆಸರು ಕಲೆಕ್ಟ್ ಮಾಡೋದು. ಮತ್ತೆ ಗೂಗಲ್ ಸರ್ಚ್ ಮಾಡ್ತೇನೆ ನಾನು, ಅದರಲ್ಲಿ ಮೊನ್ನೆ ಎಲ್ಲ ನಾನು ಸರ್ಚ್ ಮಾಡಿದ್ದೇನೆ, ನನಗೆ ಸಿಕ್ಕಲಿಲ್ಲ ಅದೆಲ್ಲ ಹೆಸರು. ಗೂಗಲ್ಗೂ ಕೂಡ ಗೊತ್ತಿಲ್ಲ. ಅದೇ ಗೂಗಲ್ಗೆ ಸಹ ಕನ್ನಡ ಅಂದ್ರೆ ಅವರು ಇಂಗ್ಲಿಷಲ್ಲಿ ಹೆಸರು ಹೇಳ್ತಾರೆ, ಬಟ್ ಕನ್ನಡದಲ್ಲಿ ಏನು ಅಂತ ಗೊತ್ತಿರೋದಿಲ್ಲ. ಈಗ ಆಗಿದೆ ಇದು, ಆಫ್ ಮಾಡಿ ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಒಗ್ಗರಣೆ ಕೊಡುವುದು. ಒಗ್ಗರಣೆ ಕೊಡೋದಕ್ಕಿದೆಯಾ? ಬೇಕಂತಿಲ್ಲ, ಆದ್ರೆ ಒಂದು ಸ್ವಲ್ಪ ರಿಚ್. ತುಪ್ಪ ಹಾಕ್ತೇನೆ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ. ಇದು ಆ್ಯಕ್ಚುಲಿ ಆಪ್ಷನಲ್, ಆದರೆ ಇದು ಕೂಡ ಮೆಡಿಸಿನ್ ಅಲ್ಲ. ಆ್ಯಕ್ಚುಲಿ ಎಲ್ಲವನ್ನು ಕೂಡ ನಾವು ಈಗ ಬಾಕಿ ಇದು ಈಗ ಮದ್ದಿದ್ದು ಏನೋ ರೆಸಿಪಿ, ಯಾವುದೇ ನಾವು ಡಿಶಸ್ ಆಗಿರಲಿ ಹಿತಮಿತವಾಗಿ ಸೇವಿಸಿದ್ರೆ ಯಾವುದು ಕೂಡ ಉತ್ತಮವೇ. ಜೀರಿಗೆ ಹಾಕ್ತೇನೆ, ಒಗ್ಗರಣೆ ಎರಡು ಗಂಜಿಗೂ ಕೂಡ ಒಂದೇ ರೀತಿಯಾಗಿ ಬಂದು ಮಾಡ್ತೇನೆ. ರೆಡಿ? ಸೊ ಮಾಡಲ್ಲ ಸರಿ.
ಕರ್ನಾಟಕ ಮೆಡಿಸಿನ್ ಗಂಜಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಮೆಡಿಸಿನ್ ಗಂಜಿ. ಬಾವ್, ಅರೋಮ ಸಕ್ಕತ್ತಾಗಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ಲಾಸ್ಟಲ್ಲಿ ಹಾಕಿರುವಂಥ ಒಗ್ಗರಣೆ, ಈರುಳ್ಳಿಯ ಒಗ್ಗರಣೆ ತುಂಬ ಚೆನ್ನಾಗಿದೆ. ಸೂಪರ್. ಕರ್ನಾಟಕ ಮೆಡಿಸಿನ್ ಗಂಜಿ ಅಥವಾ ಔಷಧೀಯ ಗಂಜಿ. ಸೊ ಆ್ಯಕ್ಚುಲಿ ಈ ಒಂದು ಮಳೆಗಾಲದಲ್ಲಿ ಆದಷ್ಟು ಇದನ್ನೆಲ್ಲ ಸೇವಿಸಬೇಕು. ಅವರಾಗಲೇ ಹೇಳಿದಾಗೆ ಈ ಒಂದು ತಿಂಗಳಲ್ಲಿ ಇಂಥ ಮದ್ದಿನ ಗಂಜಿಗಳನ್ನು ನಾವು ಸೇವಿಸಿದರೆ ಇಡೀ ವರ್ಷ ಪೂರ್ತಿ ನಾವು ಆರೋಗ್ಯಭರಿತರಾಗಿರ್ತೀವಿ. ಸೊ ಹಾಗಾಗಿ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕರ್ನಾಟಕ ಗಿಡಮೂಲಿಕೆಗಳ ಗಂಜಿ ತಯಾರಿಸುವ ವಿಧಾನ. ಮೊದಲಿಗೆ ಸಂಬರಬಳ್ಳಿ, ಭೃಂಗರಾಜ, ತುಂಬೆ, ಬ್ರಾಹ್ಮಿ ಅಥವಾ ಒಂದೆಲಗ, ಕೃಷ್ಣ ತುಳಸಿ, ಗರಿಕೆ, ನೆಲನೆಲ್ಲಿ, ಪುನರ್ವಸು ಹೀಗೆ ಎಲ್ಲ ಗಿಡಮೂಲಿಕೆಗಳನ್ನು ಬೇರು ಹಾಗೂ ಹೂ ಸಮೇತ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಆನಂತರ ಬೇಯಿಸಿದ ಕೆಂಪು ಬೆಳ್ತಿಗೆ ಅನ್ನಕ್ಕೆ ತೆಂಗಿನ ತೆಳು ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಅನ್ನ ಪೂರ್ತಿ ಬೆಂದ ನಂತರ ಸೋಸಿದ ರಸವನ್ನು ಸೇರಿಸಿ ಅರುಣ ಅರಶಿನ ಪುಡಿ, ತೆಂಗಿನ ಗಟ್ಟಿ ಹಾಲು ಹಾಕಿ ಒಂದು ಕುದಿ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹೆಚ್ಚಿದ ಸಾಂಬಾರ್, ಈರುಳ್ಳಿ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಹಾಗೂ ಆರೋಗ್ಯಕರ ಕರ್ನಾಟಕ ಗಿಡಮೂಲಿಕೆಗಳ ಗಂಜಿ ಸವಿಯಲು ಸಿದ್ಧ. ಎಸ್ ಮೇಡಮ್, ಎರಡೂ ಕೂಡ ಗಂಜಿ. ಸೊ ಫಸ್ಟ್ ಐ ಗೆಸ್ ಇದಕ್ಕೆ ಹೋಗೋಣ. ತಗೊಳ್ಳಿ. ಸೊ ಮೆಂತೆ ಗಂಜಿ ಆ್ಯಕ್ಚುಲಿ ನನಗಿಷ್ಟ, ಬಟ್ ಸ್ವೀಟ್. ಹೌದಾ? ಇದೂ ಚೆನ್ನಾಗಿರುತ್ತೆ ಅಲ್ವಾ? ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ನಾವು ಜೀರಿಗೆ ಮತ್ತು ಈರುಳ್ಳಿ ನೀವು ಒಗ್ಗರಣೆ ಹಾಕಿದ್ರಿಂದ ಅದರ ಒಂದು ಫ್ಲೇವರ್ ಓವರ್ ಪವರ್ ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಒಂದು ಬೈಟ್ ಮೆಂತೆ ಸಿಕ್ಕಿತ್ತು. ಸೂಪರ್. ಇದು ಚೆನ್ನಾಗಿದೆ. ಇದು ಕೂಡ ವೆರಿ ನೈಸ್. ತಗೊಳ್ಳಿ. ಸೊ ಬಿಸಿ ಬಿಸಿ ಇದು ಕರ್ನಾಟಕ ಗಂಜಿ ಅಲ್ವಾ? ಎಲ್ಲ ಸೊಪ್ಪುಗಳಿಂದ, ಸೊಪ್ಪಲ್ಲ, ಎಲ್ಲ ಔಷಧೀಯ ಸೊಪ್ಪು. ತುಂಬ ಚೆನ್ನಾಗಿದೆ. ರಿಯಲಿ ವೆರಿ ಟೇಸ್ಟಿ. ಈ ಥರ ಔಷಧೀಯ ಗುಣ ಇರುವಂಥ ಒಂದು ಗಂಜಿ ಈ ಥರ ಟೇಸ್ಟ್ ಬಂದರೆ ಆರಾಮ್ಸೆ ತಿನ್ಬೋದು. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್. ಈಗ ನಿಮಗೆ ಸಪೋಸ್ ಒಂದು ವೇಳೆ ಈ ಗಿಡಗಳೆಲ್ಲ ಸಿಗಲಿಕ್ಕೆ ಕಷ್ಟ ಆದರೆ ಆರ್ಯವೈದ್ಯ ಶಾಲದಲ್ಲಿ ರೆಡಿ ಮಿಕ್ಸ್ ಸಿಗ್ತದೆ. ಇದ್ರದ್ದೇ ಅಂದರೆ ತುಂಬ ಮೆಡಿಸಿನ್ ಉಂಟು ಅದರಲ್ಲಿ. ಪೌಡರ್ ಮಾಡಿ ಅಕ್ಕಿ ಕೂಡ ರೆಡಿಯಾಗಿ ಬರ್ತದೆ ಕೆಂಪು ಅದರಲ್ಲಿ. ಅವರ ಹತ್ರ ಔಷಧ ಕഞ്ഞിക്കൂട്ട് ಅಂತ ಹೇಳಿದರೆ ಅವರು ಕೊಡ್ತಾರೆ. ಅದು ಬರ್ಕೊಳ್ಬೇಕು. ಔಷಧಿಯ ಕഞ്ഞിക്കൂട്ട് ಅಂದ್ರೆ ಗಂಜಿ ಮಿಕ್ಸ್ ಅಂತ ಹೇಳಿದ್ರೆ ಸಾಕು. ಕರ್ನಾಟಕ ಗಂಜಿ ಅಂತ ಪ್ಯಾಕ್ ಹೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ಕೊಡ್ತಾರೆ. 230 ರೂಪೀಸ್ ಇರುದು. ಆಗ ಪ್ರೈಸ್ ಎಲ್ಲ ಅದೇ 230 ಕೊಟ್ರೆ ಒಬ್ಬರಿಗೆ 10 ಡೇಸ್, ಅದರಲ್ಲಿ 7 ಡೇಸ್ ಹೇಳುದು ಡಿವೈಡ್ ಮಾಡಿ 10 ಡೇಸ್ ತಿನ್ನಬಹುದು ಒಬ್ಬರಿಗೆ. ಒಂದು ಪ್ಯಾಕೆಟ್ ಅಲ್ಲಿ ಮಾಡಿದ್ರೆ ಫ್ಯಾಮಿಲಿ ಎಲ್ಲರಿಗೆ ಆಗ್ತದೆ. ಕರೆಕ್ಟ್. ಬಟ್ ಇಟ್ಸ್ ಆಕ್ಚುಲಿ ವೆರಿ ಟೇಸ್ಟಿ ಅಂಡ್ ಫುಲ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅಲ್ವಾ? ಎಲ್ಲರಿಗೂ ಈ ಒಂದು ಕಪ್ ಇದು ಒಬ್ಬರಿಗೆ ಎಷ್ಟು ಸಾಕು? ಇಷ್ಟನ್ನ ತಿಂದ್ರೆ ಒಂದು ಸರಿಗೆ ಸಾಕು. ಈ ಒಂದು ತಿಂಗಳಲ್ಲಿ ತಿಂದ್ರೆ ಸೂಪರ್. ಇದಂತೂ ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಸೊ ಆ್ಯಕ್ಚುಲಿ ಔಷಧೀಯ ಗುಣ ಇರುವಂಥ ಬೇರೆ ಬೇರೆ ಜ್ಯೂಸಸ್ ಮಾಡಿದ್ದೀರಿ, ಈ ಥರ ಗಂಜಿ ಮಾಡಿಕೊಟ್ಟಿದ್ದೀರಿ, ಅದರಲ್ಲೂ ಕೂಡ ಬೇರೆ ಬೇರೆ ಗ್ರೇವೀಸ್ ಇದನ್ನೆಲ್ಲ ಮಾಡಿದ್ದೀರಿ. ಸೊ ಎಲ್ಲವೂ ಕೂಡ ಆರೋಗ್ಯಭರಿತವಾದಂಥ ಖಾದ್ಯಗಳು ನಿಮ್ಮದು. ಸೊ ವೆರಿ ನೈಸ್. ತುಂಬ ಖುಷಿ ಅನಿಸುತ್ತೆ ನೀವು ಅದನ್ನೆಲ್ಲ ಹೇಳ್ಕೊಡುವಾಗ. ಮತ್ತಷ್ಟು ಇನ್ನಷ್ಟು ಔಷಧೀಯ ಗುಣ ಇರುವಂಥ ಈ ಒಂದು ಖಾದ್ಯಗಳನ್ನು ಬಂದು ನಮಗೆ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಥ್ಯಾಂಕ್ ಯು ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ನನಗೆ ಸಹ ತುಂಬ ಖುಷಿ ಆಗ್ತದೆ. ನನ್ನನ್ನು ನೆನೆಸಿ ನೀವು ಕರಿತೀರಲ್ಲ, ಅದೇ ನನ್ನದು ಭಾಗ್ಯ. ಸೊ ಅದು ಆ್ಯಕ್ಚುಲಿ ನಮಗೆ ಸ್ವಲ್ಪ ಆಸೆ ಜಾಸ್ತಿ. ಇದೆಲ್ಲ ಅಂದರೆ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ನೀವು ಬಂದು ನಮ್ಗೆ ಹೇಳ್ಕೊಡ್ತೀರಲ್ಲ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಮಾಹಿತಿಗಳು, ಹಾಗೆಯೇ ಒಳ್ಳೆ ರುಚಿಕರವಾದಂಥ ಅಡುಗೆಗಳು ಕೂಡ. ಥ್ಯಾಂಕ್ ಯು. ಔಷಧೀಯ ಗುಣ ಇರುವಂಥದ್ದು ಆದಷ್ಟು ಸೇವಿಸಬೇಕು ಅಂತ ಹೇಳ್ತಾರೆ. ಬಟ್ ಈ ರೀತಿಯಾಗಿ
ಟೇಸ್ಟಿಯಾಗಿ ಮಾಡಿಕೊಟ್ರಂತೂ ಎಲ್ಲರೂ ಕೂಡ ಇದನ್ನು ಖಂಡಿತವಾಗ್ಲೂ ಸೇವಿಸ್ತಾರೆ. ರಾತ್ರಿ ಹೊತ್ತಿಗೆ ಇದನ್ನೆಲ್ಲ ಸೇವಿಸಿದರೆ ಉತ್ತಮ ಅಂತ ಈ ಒಂದು ಮಾಹಿತಿ ಕೂಡ ಇವತ್ತು ಗೊತ್ತಾಯಿತು. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸ್ವಾದಿಷ್ಟಭರಿತವಾದಂಥ ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.